ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ. ಪುರದ ಜನರ ಅಳಲು ಮುಗಿಲು ಮುಟ್ಟುತ್ತಲಿರುವುದು ರಾಘವನ ನೋವೆಂದು ನೋಡಲಿ ಹೇವೋ ಎಂದು. ಪುರದ ಜನರೊಳಲು ಮುಗಿಲು ಮುಟ್ಟುತ್ತಲಿರುವುದು ರಾಘವನ ನೋವೆಂದು ನೋಡಲಿ ಹೇವೋ ಎಂದು ಬರಿದಾಗಿ ಕಾಣುತ್ತೀಯ ರಾಜಬೀದಿಯ ಕಂಡು. ಬರಿದೋಗಿ ಕಾಣುತ್ತೀಯ ರಾಜಬೀದಿಯ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು. ತಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು. ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದ ಪುರದ ಜನರೆಲ್ಲರೂ ಅಳುತ್ತಿದರು. ರಾಮನ ಅವರೆಲ್ಲರನ್ನು ಸಂತೈಸಿ ಬಿಗಿದ ಪುರಜನರೇ 14 ವರ್ಷ ವನವಾಸ ಬಹು ಬೇಗನೆ ಮುಗಿಸಿಕೊಂಡು ಬಂದು ನಿಮ್ಮೆಲ್ಲರನ್ನು ಸೇರುವೆನೆಂದು ಅಭಯವನ್ನಿಡುತ್ತ ಅಷ್ಟರಲ್ಲಿ ಪ್ರಭು ಕುರುಡನನ್ನು ಸಂತೈಸಿ ನಾವು 14 ವರ್ಷ ವನವಾಸವನ್ನು ಮುಗಿಸಿ ಬರುವುದರೊಳಗೆ ನಾವು ಉಳಿದಿರುತ್ತೇವೆಯೋ ಇಲ್ಲವೋ ನಮ್ಮೆಲ್ಲರನ್ನು ಆಶೀರ್ವದಿಸಿ, ನಮ್ಮೆಲ್ಲರನ್ನು ಆಶೀರ್ವದಿಸಿ.
ಕಾನನಕ್ಕೆ ಹೊರಡಲು ಸಿದ್ಧನಾದನು. ಕಾನನಕ್ಕೆ ಹೊರಡಲು ಸಿದ್ಧನಾದನು. ಕಾನನಕ್ಕೆ ಹೊರಡಲು ಸಿದ್ಧನಾದನು. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ, ನಡೆದನು ಶ್ರೀರಾಮಚಂದ್ರ, ನಡೆದನು ಶ್ರೀರಾಮಚಂದ್ರ. ವಿಧಿ 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 ರಾಮಚಂದ್ರ ಪ್ರಭು, ಪ್ರಭು ನನ್ನ ಜೀವರತ್ನಗಳು ನನ್ನನ್ನು ತೊರೆದು ಹೊರಟೇ ಹೋದರು. ಅಯ್ಯೋ, ರಾಮನು ತೊರೆದನೆ ಬರಿದಾಯಿತು ಅರಮನೆ. ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮಚಂದ್ರ, ರಾಮ, ಮೋಹದ ಮಜದಿಯ ಮಾತಿಗೆ ಮರುಳಾಗಿ ಮೋಹದ ಮಜದಿಯ ಮಾತಿಗೆ ಮರುಳಾಗಿ ಪ್ರೇಮದ ಸುತರನ ಅಡವಿಗೆ ನೂಕಿದೆ. ಪ್ರೇಮದ ಸುತರನ ಅಡವಿಗೆ ನೂಕಿದೆ. ತೊರೆದನೆ ತಂದೆಯ ಮರೆದನೆ ಅಯೋಧ್ಯೆಯ. ತೊರೆದನೆ ತಂದೆಯ
ರಾಮಚಂದ್ರ ಹೇ ರಾಘವ ರಾಮನ ಹುಚ್ಚು ಇನ್ನು ಬಿಡಲಿಲ್ಲವೇ? ರಬ ರಬ ಎಂಬ ನಮ್ಮ ಸ್ಮರಣೆಯಲ್ಲ ಕಣ್ಣೀರ ಸುರಿದುತ್ತ ಕೊರಗಿದೆ ನೋ ಕಂದ ಕಣ್ಣೀರ ಸುರಿದುತ್ತ ಕೊರಗಿದೆ ನೋ ಕಂದ ತೊರೆದನೆ ಕಣ್ಣೆಯ ಮರೆತನೆ ಅಯೋಧ್ಯೆಯ ಕೇಳಿ ಕೇಳಿ ನನಗಂತೂ ಸಾಕಾಗಿ ಹೋಯಿತು. ಮರೆತನೆ ಅಯೋಧ್ಯೆಯ ರಾಮನು ತೊರೆದನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಎಲ್ಲ ಎಲ್ಲ ಅರಮನೆ ಅಯ್ಯೋ ಕೈಕ ನಮ್ಮ ವಂಶದ ಮೇಲೆ ಗೌರವವಿಲ್ಲ. ಇಲ್ಲ, ನನ್ನ ಪ್ರಾಣ ಸಮನಾದ ಶ್ರೀರಾಮಚಂದ್ರನ ಮೇಲೆ ಮಮತೆ ಇಲ್ಲ. ಇಲ್ಲ, ಇಲ್ಲ, ರಾಜ್ಯಲಕ್ಷ್ಮಿಯಂತಿದ್ದ ಸೀತೆಯ ಮೇಲೂ ಕನಿಕರವಿಲ್ಲ. ಇಲ್ಲವೇ ಇಲ್ಲ. ಇನ್ನು ವಯೋವೃದ್ಧನಾದ ನನ್ನ ಪ್ರಾಣವನ್ನು ಉಳಿಸುವ ಇಚ್ಛೆಯೂ ನಿನಗಿಲ್ಲ. ಬಬ್ಬಾ ಸಾಕು ಮಾಡಿ. ಅಯ್ಯೋ ಅಯ್ಯೋ ಕೈಕ, ನಿನ್ನನ್ನು ಮಣಿಹಾರವೆಂದು ಧರಿಸಿದೆನಲ್ಲೇ, ಆದರೆ ನೀನು ಪಣಿಯಾಗಿ ನನ್ನನ್ನು ಕಚ್ಚಿದೆಯಲ್ಲೇ ನರರಾಕ್ಷಸಿ. ರಾಮ ರಾಮ, ಹೀಗೆಗೆ ಮಾತು ಕೊಟ್ಟೆನಲ್ಲ, ಕೊಟ್ಟು ಕೆಟ್ಟೆನಲ್ಲ ರಾಮ. ನಾನು ಸತ್ಯಭ್ರಷ್ಟನಾಗಲಿಲ್ಲ, ಧರ್ಮಭ್ರಷ್ಟನಾಗಲಿಲ್ಲ. ಏನಾದ್ರೂ ಸಾಕೇತಪುರವನ್ನಿಂದು ಅನಾಥವಾಗಿ ತೆರಳುತ್ತಿದ್ದೇನೆ. ರಾಮಚಂದ್ರ, ಅದು ದೇವತೆಗಳು ದಶರಥ ಬಾ, ದಶರಥ ಬಾ, ದಶರಥ ಬಾ ಎಂದು ಕೂಗಿ ಕರೆಯುತ್ತಿದ್ದೆ. ಇದು ತಾಂಡವ ಮುನಿಯ ಶಾಪ. ಅಂದು ಮಗನನ್ನು ಕೊಂದದ್ದಕ್ಕೆ ತಾಂಡವ ಮುನಿಯು ತಾನಿತ್ತ ಶಾಪ. ಇದು ಬಂದೆ ರಾಮ ರಾಮ ರಾಮಚಂದ್ರ. ಹಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ರಾಮನೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಏಳು ಪ್ರಿಯ. ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ,
ಪ್ರಾಣೇಶ್ವರ 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 ಕರುಗಳನ್ನು ಅಗ್ನಿ ಸುಡಲು ಕರುಗಳನ್ನು ಕರುಗಳನ್ನು ಅಗ್ನಿ ಸುಡಲು ಪರಿಹಿತೇನು ಕಾಣದೈತೆ ಪರಿಹಿತೇನು ಕಾಣದೈತೆ ತೋರುವುದು ದೋಷ ಗುಣ ಯಾರ ಕೇಳಿ ಏನ ಮಾಡ್ತೆ ತೋರುವುದು ಶತ್ರುಘ್ನ ಅಗ್ರಜ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗ್ರತೆಯಾಗಿ ಬರಬೇಕೆಂದು ದೂತರನ್ನು ಕಳಿಸಿದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಾಗುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ, ಹೇಗೆ ತಿಳಿಸಲಿ? ಅಗ್ರಜ, ನಿನ್ನ ವೇದನೆ ಏನೆಂದು ನಮಗೂ ತಿಳಿಸಬಾರದೆ? ಶತ್ರುಘ್ನ, ನಿನ್ನೆಯ ದಿನವೊಂದು ನನಗೆ ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹುದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ಏನಂದು? ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ, ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ಆಗ ನಾನು ತಂದೆಯನ್ನು ಕಾಪಾಡಬೇಕೆಂದು ಓಡಿದನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ನಮ್ಮ ಜನಕನು ಕಣ್ಮರೆಯಾದನು. ಶತ್ರುಘ್ನ ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಶತ್ರುಘ್ನ, ಅಗ್ರಜ, ಈ ದಿವಸ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಂಗಳವಾದ್ಯಗಳು ಕೇಳಿಬರುತ್ತಿಲ್ಲ. ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಸುಮಂಗಲೆಯರಾಗಲಿ ಸುವಾಸನೆಯರಾಗಲಿ ಯಾರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡಿದರೆ ಕಾಯಿಗೆ ಗೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಗ್ರಜ, ಆತ್ಮಸ್ಥೈರ್ಯಕ್ಕೆ ಬಲವಾದ ದೌರ್ಬಲ್ಯದಿಂದ ಹೊಂದುತ್ತಿರುವೆ. ನೀನು ತಿಳಿದಿರುವ ಹಾಗೆ ಅಮಂಗಲಕ್ಕಾಗಲಿ ಭಯಕ್ಕಾಗಲಿ ಯಾವುದೇ ಕಾರಣವಿಲ್ಲ. ನಾವೀಗಲೇ ಪ್ರವೇಶ ಮಾಡೋಣ. ನಡೆ, ವಿಷಯವೆಲ್ಲವೂ ತಾನಾಗಿಯೇ ತಿಳಿಯುವುದು. ನಡೆ ಶತ್ರುಘ್ನ, ನಡೆ ಅಗ್ರಜ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೋ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೋ. ಪತಿಯನಾಗಲಿ ಕ್ಷಿತಿಯೊಳಗೆ ಪತಿತಳಾದೆನೋ. ಪ್ರಾಣೇಶ್ವರ, ಪತಿಯನಾಗಲಿ ಕ್ಷಿತಿಯೊಳಗೆ ಪತಿತಳಾದೆನೋ. ಹಣತೆ ಆರಿತು ಹಣೆಯ ಬರಹ ಆರಿಸಿತು.
ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಅರಿಶಿನ ಕುಂಕುಮದ ಸೌಭಾಗ್ಯವನ್ನು ನನ್ನ ಕೈಯಾರೆ ನಾನೇ ಅಳಿಸಿಕೊಂಡೆನು. ಅಯ್ಯೋ ದೈವವೇ, ಏನಿದು ನಿನ್ನ ಲೀಲೆಯು? ಅಮ್ಮ, ಮಾತಾ, ಜನನಿ, ಜನನಿ, ಮಾತಾ, ಅಮ್ಮ, ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನಮ್ಮ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ, ಮಾತಾ, ಓಹೋ, ಇಲ್ಲೇ ಇರುವೆಯಾ? ಅಮ್ಮ, ನಮಸ್ಕರಿಸುವೆನು. ನಮಸ್ಕರಿಸುವ ಮಾತಾ. ಮಕ್ಕಳಿರ, ನಿಮಗೆ ಮಂಗಳವಾಗಲಿ. ಮೇಲೇಳಿ. ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅಯ್ಯೋ ಧ್ವಜವು ಮುರಿದು ಬಿದ್ದಂತೆ ಭಾಸವಾಗುತ್ತಿರುವುದು. ಅಮ್ಮ, ಸದಾ ನಿನ್ನ ಮಂದಿರದಲ್ಲಿರುತ್ತಿದ್ದ ಜನಕನೆಲ್ಲಿ? ರಾಮ ಲಕ್ಷ್ಮಣರೆಲ್ಲಿ? ಸೀತಾಮಾತೆಯಲ್ಲಿ? ಯಾರು ಕಾಣುತ್ತಿಲ್ಲವಲ್ಲ? ಜನಕನೆಲ್ಲಮ್ಮ, ಜನಕನೆಲ್ಲಿ? ಇನ್ನೆಲ್ಲಿಯ ಜನಕನಪ್ಪ, ಇನ್ನೆಲ್ಲಿಯ ಜನಕನು? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಆ ಜನಕ! ಕಡೆಗೂ ನಮ್ಮ ನಗಲಿ ಪರಲೋಕವಾಸಿ ಆದೆಯ, ಪರಲೋಕವಾಸಿ ಆದೆಯ. ಇದೋ ಸ್ವರ್ಗದಲ್ಲಿರುವ ನಿನಗೆ ಇಲ್ಲಿಂದಲೇ ವಂದಿಸುವೆವು, ಇಲ್ಲಿಂದಲೇ ವಂದಿಸುವೆವು. ಅಮ್ಮ, ಕುಮಾರ, ಜನಕನ ಮರಣಕ್ಕೆ ಕಾರಣವೇನಮ್ಮ? ನಾನೇ ಕಾರಣಳು ಮಗನೇ. ಅದು ಹೇಗೆ ನೀನು ಕಾರಣರಾದೆ ತಾಯಿ? ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಏನೆಂಬುದಾಗಿ? ವರಗಳನ್ನೇ ನಿಮ್ಮ ತಂದೆಯ ಬಳಿಯಲ್ಲಿ ಕೇಳಿಕೊಂಡೆನು. ಏನೆಂಬುದಾಗಿ? 1ನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದಲು. ಇನ್ನು 2ನೇ ವರ? 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು. ಏನು? ಏನಂದೆ? ಶ್ರೀರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕಂತಲೂ ರಾಮನು ನಾರುಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳ ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಛೀ! ಈ ಭರತನ ತಾಯಿ, ಈ ಪಾಪಿ ಭರತನ ತಾಯಿಯೇ? ನಿಸ್ಸಂದೇಹವಾಗಿ ಇಲ್ಲ, ಇಲ್ಲ. ಅಯ್ಯೋ, ಮಾರಿ ಉದರದಲ್ಲಿ ಮನುಜನು ಉದ್ಭವಿಸಿದನೆ. ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಭರತನ ಉತ್ಪತ್ತಿ ಆಯಿತೆ. ಛೀ! ಅಮ್ಮ ಎಂಬ ಶಬ್ದಕ್ಕೆ ನೀನು ಅರ್ಹಳೆ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆ? ಅಮ್ಮ, ಸಿದ್ಧಳಾದೆ. ಅಮ್ಮ, ವಂಶ ನಾಶವೆಂಬ ತಳಾದಿಯ ಮೇಲೆ ದಶರಥನ ಮೃತ್ಯು ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಬ್ಧತೆ ಎಂಬ ಭವನಗಳನ್ನು ನಿರ್ಮಿಸಿ
ಪತಿದ್ರೋಹ, ಪುತ್ರದ್ರೋಹ, ಸವತಿ ದ್ರೋಹ, ಪುತ್ರದ್ರೋಹವೆಂಬ ನಾಲ್ಕು ಕಾಲುಗಳುಳ್ಳ ಸಿಂಹಾಸನ ರಚಿಸಿ ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದೆ ಹೇಗೆ ತಾಯಿ? ಸಂತೈಸಲು ಮನಸ್ಸು ಮಾಡಿದೆ ಹೇಗೆ? ಛೀ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದೆ. ಆದರೆ ನಮ್ಮ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯಲ್ಲೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯ ಪ್ರಾಪ್ತಿಯಾಗುವುದು. ನಿನ್ನನ್ನೀಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವೆನು. ಅಗ್ರಜ, ಮಾತೆಯ ಕೊಲ್ಲುವುದೇ ಮಾನಿತನೇ, ಮಾತೆಯ ಕೊಲ್ಲುವುದೇ ಮಾನಿತನೇ, ನೀತಿವಂತನು ನೀನು ಭ್ರಾಂತನಾದೆ. ನೀತಿವಂತನು ನೀನು ಭ್ರಾಂತನಾದೇಕೆ, ಮಾತೆಯ ಕೊಲ್ಲುವುದೇ ಮಾಲಿಕನೇ. ಇನ್ನು ವಂಶ ಭೂಪನ ಇನ್ನು ವಂಶ ಭೂಪನ ಮನಗರಿತವಳ, ಇನ್ನು ವಂಶ ಭೂಪನ ಮನಗರಿತವಳ, ಕುಲನಾಶ ಮಾಡಿ ಘನ ಕಾರ್ಯ ರಹಿತವಳ, ಕುಲನಾಶ ಮಾಡಿ ಘನ ಕಾರ್ಯ ರಹಿತವಳ, ಮಾತೆಯ ಕೊಲ್ಲುವುದೇ ಮಾಲಿಕನೇ. ನೀತಿವಂತನು ನೀನು ಭ್ರಾಂತನಾದೇಕೆ, ಮಾತೆಯ ಕೊಲ್ಲುವುದೇ ಮಾಲಿಕನೇ. ನೀತಿವಂತನು ನೀನು ಭ್ರಾಂತನಾದೇಕೆ, ಮಾತೆಯ ಕೊಲ್ಲುವುದೇ ಮಾಲಿಕನೇ, ಮಾಲಿಕನೇ, ಮಾಲಿಕನೇ. ಅಗ್ರಜ, ಎಂತಹ ದುಸ್ಸಾಹಸಕ್ಕೆ ಕೈ ಹಾಕಿದೆ. ಮಾತೃವಧೆ ಮಹಾಪಾಪಕರ. ನಡೆ, ನಾವೀಗಲೇ ಹೋಗಿ ಶ್ರೀರಾಮಚಂದ್ರನ ಹುಡುಕಿ ಕರೆತಂದು ಪಟ್ಟಾಭಿಷೇಕವನ್ನು ನೆರವೇರಿಸೋಣ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಈ ಪಾಪಿಷ್ಟಳಾದ ಈಕೆಯನ್ನು ಕೊಂದು ಈ ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದೆ. ಇಲ್ಲೊಂದು ಕ್ಷಣವು ನಿಲ್ಲುವುದು ಬೇಡ. ನಡೆ ಅಗ್ರಜ. ಕುಮಾರ, ಭರತ ಮಗನೇ, ಇಷ್ಟೆಲ್ಲ ಮಾಡಿರುವುದು ನಿನ್ನ ಸುಖ ಸಂತೋಷಕ್ಕಾಗಿ ಅಲ್ಲವೇ? ಇನ್ನು ಮೇಲಾದರೂ ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ಸಂತೋಷದಿಂದ ರಾಜ್ಯಭಾರವನ್ನು ಆಳುತ್ತಿದ್ದ. ಏನು ಪಟ್ಟಾಭಿಷಿಕ್ತನಾಗಬೇಕೆ? ಲಕ್ಷ್ಮಣನಂ ತೊರೆಯುಂಕೆ ಭಾಗ್ಯರಹಿತರ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಗೋಪಿ ಭರತನ ಪಾಲ್ಯ ಬಾರದೈತೆ
ರಾಮಚಂದ್ರ ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆಗೆ ಕಳಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡವಾದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖ ಅವಲೋಕನವೇ ಅಸಹ್ಯಕರ. ಶತ್ರುಘ್ನ, ಅಗ್ರಜ, ಇಲ್ಲೊಂದು ಕ್ಷಣವು ನಿಲ್ಲುವುದು ಬೇಡ. ನಡೆ ನಡೆ ಅಗ್ರಜ. ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಅಲೆದಲೆದು ನಾವು ಅಡವಿಯಲ್ಲಿದ್ದು ಅಗ್ರಜ, ಅಲೆದಲೆದು ನಾವು ಅಡವಿಯಲ್ಲಿದ್ದು ಬಳಲು ತಾಳಿರುವೆವು ದಾರಿಯುದ್ದ ಬಳಲು ತಾಳಿರುವೆವು ದಾರಿಯುದ್ದ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ರಾಮಚಂದ್ರ ರಾಘವ ಶತ್ರುಘ್ನ, ಅಗ್ರಜ, ಎಷ್ಟು ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವಾಗಲಿಲ್ಲ. ಆತನನ್ನು ಕಾಣದೆ ಅಯೋಧ್ಯೆಗೆ ಹಿಂತಿರುಗಲು ಮನಸ್ಸಿಲ್ಲ. ಏನು ಮಾಡಲಿ? ಅಗ್ರಜ, ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತರೆದೆ ನಾವು ಪುರಪ್ರವೇಶ ಮಾಡುವುದು ಬೇಡ. ಮುಂದೆ ನಡೆಯೋಣ, ಹುಡುಕೋಣ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿರುವುದು ಬೇಡ. ಹೇ ರಾಘವ, ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಮನಸ್ಸನ್ನು ಸಂತೋಷಪಡಿಸು. ರಾಮ ಪರಂಧಾಮ ದಶರಥ ನಾಮ ಅಗ್ರಜ, ರಾಮ ಪರಂಧಾಮ ದಶರಥ ನಾಮ ವಸುರ ನಾಮ ಸದಾ ರಾಮ ನಾಮ ವಸುರ ನಾಮ ಸದಾ ರಾಮ ನಾಮ ಶ್ರೀ ರಾಮ ಪರಮ ಪವನ ನಾಮ ಶ್ರೀ ರಾಮ ಪರಮ ರಾಮ ಪರಂಧಾಮ ನೋಡೆ ಇಲ್ಲತೆಗಳು ನೋಡೆ ಇಲ್ಲತೆಗಳು ಈ ನೋಡೆ ಇಲ್ಲತೆಗಳು ಮುದಾವಿಯುವುದು ಎತ್ತ ನೋಡೆ ಅತ್ತಲತೆಗಳು ಚಿತ್ತಕ್ಕೆ ಮುದಾವಿಯುವುದು ಎತ್ತ ನೋಡೆ ಅತ್ತಲತೆಗಳು ಚಿತ್ತಕ್ಕೆ ಮುದಾವಿಯುವುದು
ಈವನಾಡಿ ಮೆರೆಯುವ ಸೊಬಗನು ಈವನಾಡಿ ಮೆರೆಯುವ ಸೊಬಗನು ಈವನಾಡಿ ಮೆರೆಯುವ ಸೊಬಗ ನೋಡೇ ಸೀತಾ ಇವನಾಡಿ ಮೆರೆಯುವ ಸೊಬಗ ಇವನಾಡಿ ಮೆರೆಯುವ ಸೊಬಗ ಇವನಾಡಿ ಮೆರೆಯುವ ಸೊಬಗನು ಇವನಾಡಿ ಮೆರೆಯುವ ಸೊಬಗನು ಕೂಸುತ್ತೇಂದ್ರಿ ನೋಡಿ ಕೂಸುತ್ತೇಂದ್ರಿ ನೋಡಿ ಎತ್ತ ನೋಡಿ ಅತ್ತಲತೆಗಳು ಸೀತಾ ಈ ಪ್ರಕೃತಿ ಸೌಂದರ್ಯವನ್ನು ನೋಡು ಲಕ್ಷ್ಮಣ ಲಕ್ಷ್ಮಣ ಅಣ್ಣ ಅಲ್ಲಿ ನೋಡು ಕೆಂದೂಡಿ ಹೆದ್ದು ಹೋಮಂಡಲವನ್ನು ಮುತ್ತಿರುವುದು ತುರಗಾಳ ಕುಲಪಡೆಯಿಂದ ಹೆದ್ದ ಕೆಂದೂಳನ್ನು ನೋಡಿದರೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬರ್ತಿರುವೇನು ಹೋಗಿ ನೋಡಿಕೊಂಡು ಬಾ ಅಣ್ಣ ನಾನು ನೋಡಿಕೊಂಡು ಬರುವೆ. ಅಣ್ಣ ಮತ್ತಾರೋ ಅಲ್ಲ ಅಣ್ಣ, ಮತ್ತಾರೋ ಅಲ್ಲ, ದಾಯಾದಿ ಮಾತ್ಸರ್ಯದಿಂದ ಆ ಭರತನೇ ಸೈನ್ಯ ಸಮೇತನಾಗಿ ಬರುವನು. ನೀನೀಗ ಅಪ್ಪಣೆಯನ್ನು ಕೊಟ್ಟರೆ ಅವನನ್ನು ಅವನ ಸೈನ್ಯವನ್ನು ಧ್ವಂಸ ಮಾಡಿ ಬರುವನು. ಲಕ್ಷ್ಮಣ, ಭರತನ ಸೋದರ ಪ್ರೇಮವನ್ನು ನಿನ್ನರಿಯೆ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ಕ್ಷಮೆ ಯಾಚನೆಗಾಗಿ ಬರುತ್ತಿರುವನು ತಿಳಿದು ನೋಡೋಣ. ಹಾಗೇ ಆಗಲಿ. ಅಣ್ಣ ರಾಮಚಂದ್ರ, ನಮಸ್ಕರಿಸುವೇನು. ಭರತ ಶಕುಂತಲರೇ, ನಿಮಗೆ ಮಂಗಳವಾಗಲಿ. ಬಾ ಭರತ. ಭರತ, ಮಾವನ ಮನೆಯಿಂದ ಯಾವಾಗ ಬಂದೆ? ಅಲ್ಲಿ ಎಲ್ಲರೂ ಕುಶಲವೇ? ಎಲ್ಲರೂ ಕ್ಷೇಮದಿಂದಿರುವರು ಅಣ್ಣ. ಭರತ, ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಹಂಬಲಿಸುತ್ತಾ ನಿರುತ್ಸಾಹದಿಂದ ಹೊರಟು ಬಂದೇನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಯನ್ನು ಕೇಳಲು ಬಹಳ ಕಾತುರವಾಗುತ್ತಿರುವುದು. ಒಬ್ಬೊಬ್ಬರ ಯೋಗ ಕ್ಷೇಮವನ್ನು ಕೇಳುವಿನು, ಹೇಳುವೆ ಭರತ? ಹಾಗೆ ಆಗಲಿ ಅಣ್ಣ. ಭರತ, ನಮ್ಮ ಆಕಾರ ಉಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠ ನಿಲ್ಲಿಸಿಕೊಂಡ ಗುರು ವಶಿಷ್ಠ ಮಹರ್ಷಿಗಳು ಕ್ಷೇಮವೇ ಭರತ? ಕ್ಷೇಮದಿಂದಿರುವರು ಅಣ್ಣ. ಭರತ, ಸಚಿವರಲ್ಲೇ ಶ್ರೇಷ್ಠ ನಿಲ್ಲಿಸಿಕೊಂಡ ಮಂತ್ರಿ ಸುಮಂತ್ರರು ಕ್ಷೇಮವೇ? ಕ್ಷೇಮದಿಂದಿರುವರು ಅಣ್ಣ. ಪತಿ ಹೆದರದಲ್ಲಿ ಕಣ್ಣೀರು ಸುರಿಸುತ್ತಾ ಒಂದೂ ಮಾತನ್ನು ಹಾಡದೆ ಮೌನವಾಗಿ ಕಳಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ದೇವಿಯು ಕ್ಷೇಮವೇ ಭರತ? ಕ್ಷೇಮವೇ? ಕ್ಷೇಮದಿಂದಿರುವರು ಅಣ್ಣ. ಭರತ,
ನವಮಾಸ ಹೊತ್ತು ಹೆತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕಳಿಸಿಕೊಡಲಾರದ ಸಂಕಟದಲ್ಲಿ ನಮ್ಮನ್ನು ಬೀಳ್ಕೊಟ್ಟ ನನ್ನ ತಾಯಿ, ನನ್ನ ಭಾಗ್ಯದ ಜನನಿ ಕೌಸಲ್ಯ ಮಾತೆಯು ಕ್ಷೇಮವೇ ಭರತ, ಕ್ಷೇಮವೇ? ಕ್ಷೇಮದಿಂದಿರುವರು ಅಣ್ಣ. ಭರತ, ಈ ರಾಮನಿಗೆ ಆ ರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ, ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮವೇ? ಮುಂದೆ ಹೇಳಣ್ಣ. ಹೀಗೆ ಹೇಳು ಭರತ, ಹೀಗೆ ಹೇಳು. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚದೆ 4 ಸುಪುತ್ರರನ್ನು ಪಡೆದುದಲ್ಲದೆ ಕಟುವಾಂಗ ಎಂಬ ಹೆಸರಿನಲ್ಲಿದ್ದವನು ಪುಷ್ವರತ ಎಂಬ ಅನುವತ್ತ ನಾಮವನ್ನು ಪಡೆದು ದಶ ದಿಕ್ಕಗಳಲ್ಲಿ ಒಬ್ಬನೇ ರತಿಕನಾಗಿ ಹೋರಾಡಿ ದೇವತೆಗಳಿಂದ ದಶರಥ 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 ಎಂಬ ನಾಮಾಂಕಿತವನ್ನು ಪಡೆದ ನಮ್ಮ ಪೂಜ್ಯ ಜನಕನು ಕ್ಷೇಮವೇ ಭರತ, ಕ್ಷೇಮವೇ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಹೇಗೆ ಭರತ, ಏನಾಯಿತು? ಬೇಗ ಹೇಳಬಾರದೆ? ತಂದೆಯವರು ಸ್ವರ್ಗಸ್ಥರಾದರಣ್ಣ, ಸ್ವರ್ಗಸ್ಥರಾದರು. ಓ ಜನಕ, ಜನಕ ಮಮ ಗೀತ ಪ್ರಿಯ ಪಿತಾ ಅಗಲಿ ಹೋದೆಯ ಸಹಿಸೆ ಸಂತಾಪವ ಭರತ ಮಮ ಗೀತ ಪ್ರಿಯ ಪಿತಾ ಅಗಲಿ ಹೋದೆಯ ಸಹಿಸೆ ಸಂತಾಪವ. ಏ ಪಿತಾ ಜನಕ ಸಹಿಸೆ ಸಂತಾಪವ. ಹೇ ದಶರಥ ತಂದೆಯೇ, ನಮ್ಮ ಅಗಲಿಕೆಯಿಂದ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದೆಯ ತಂದೆ, ಪರಲೋಕವಾಸಿಯಾದೆಯ? ಪರಲೋಕದಲ್ಲಿನ ನಿಮಗೆ ಇಲ್ಲಿಂದಲೇ ವಂದಿಸುವೆನು, ಇಲ್ಲಿಂದಲೇ ವಂದಿಸುವೆನು. ಭರತ, ಅಣ್ಣ, ನೀವೇ ಪುಣ್ಯಶಾಲಿಯಪ್ಪ. ಜನಕನ ಮರಣ ಕಾಲದಲ್ಲಿ ಸನೆಯಲ್ಲಿದ್ದು ಸೇವೆ ಮಾಡಿರುವೆ. ಆ ಭಾಗ್ಯ ನನ್ನ ಹಣೆಯಲ್ಲಿ ಬರೆಯಲಿಲ್ಲ ಭರತ, ಬರೆಯಲಿಲ್ಲ. ಅಣ್ಣ, ಆ ಪುಣ್ಯವು ನಮಗೂ ಸಹ ದೊರಕಲಿಲ್ಲವಣ್ಣ. ಜನಕನ ಮರಣದ ಕಾಲದಲ್ಲಿ ನಾವೂ ಸಹ ಬಳಿಯಲ್ಲಿ ಇರಲಿಲ್ಲವಣ್ಣ. ಅಯ್ಯೋ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆ 4 ಸುಪುತ್ರರನ್ನು ಪಡೆದ ನೀವು ನಿಮ್ಮ ಅವಸಾರ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ನಾವೆಂತಹ ನಿರ್ಭಾಗ್ಯಶಾಲಿಗಳು, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಹಾಗಿದ್ದು ಹಾಗೆ ಹೋಯಿತು. ಕಳೆದು ಹೋದಕ್ಕೆ ಚಿಂತಿಸಿ ಫಲವಿಲ್ಲ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತಾಗಬಾರದು. ಹೋಗು ಭರತ, ನೀನೀಗಲೇ ಹೋಗಿ ನಿನ್ನ ತಾಯಿಯ ಆಜ್ಞೆ ಪ್ರಕಾರ ಪಟ್ಟಾಭಿಷಕ್ತನಾಗಿ ರಾಜ್ಯಭಾರವನ್ನು ಮಾಡು. ಅಣ್ಣ,
ನೀನಿಲ್ಲದ ಅರಮನೆಯಲ್ಲಿ ನಾನೂ ಸಹ ಇರಲಾರೆ. ನೀನು ಅಯೋಧ್ಯೆಗೆ ಹಿಂದಿರುಗಿ ಸಿಂಹಾಸನವನ್ನು ಏರಿ ಆನಂದವನ್ನು ಉಂಟು ಮಾಡು ಬಾ ಅಣ್ಣ. ಇಲ್ಲ ಭರತ, ನಿನ್ನ ತಾಯಿಯ ಆಜ್ಞೆ ಪ್ರಕಾರ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ. ಅದರಂತೆ ನಾನು ವನವಾಸದಲ್ಲಿ ನಿರತನಾಗಿರುವೆನು. ಅದು ಅಲ್ಲದೆ ನಿನ್ನ ಭಾಗಕ್ಕೆ ಬಂದ ಸಿಂಹಾಸನವನ್ನು ಹೇರಿದರೆ ದತ್ತಾಪಾರ ದೋಷವು ಗುರಿ ಆಗುವುದಿಲ್ಲ ಭರತ, ಗುರಿ ಆಗುವುದಿಲ್ಲವೇ? ಅಣ್ಣ, ನಾನು ಹಾಗೆ ಸಂತೋಷವಾಗಿ ನಿಮಗೆ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ದೋಷಕ್ಕೆ ಎಲ್ಲಿಂದ ಬರುವುದಣ್ಣ? ಇಲ್ಲ ಭರತ, ಇಲ್ಲ. ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ ಭರತ, ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ನನ್ನದೊಂದು ಕೋರಿಕೆಯನ್ನು ನಡೆಸಿಕೊಡು. ಕೇಳು ಭರತ, ನಿನ್ನದೇನು ಕೋರಿಕೆ? ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನೂ ಸಹ ಇರಲಾರೆ. ಅಣ್ಣ, ನಿನ್ನ ಪವಿತ್ರವಾದ ಪಾದುಕೆಗಳನ್ನು ನನಗೆ ಅನುಗ್ರಹಿಸಿಕೊಡು. ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ರಾಜ್ಯಪಾಲ ಮಾಡುವೆನು. ಅಣ್ಣ ಭರತ, ಅಣ್ಣ, ಭರತ, ತೆಗೆದುಕೋ ಪಾದುಕೆಗಳನ್ನು. ಅಣ್ಣ, ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ನನಗೆ ಅನುಗ್ರಹಿಸಿಕೊಡಿ. ತನ್ನೊಡಲ ತಾಪವಂ ತಡದೆನಿತು ತವಕದಿಂದ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಯಂ ಗೈದ. ಪರಮ ಜಪ ತಪ ಪುಣ್ಯ ಪಾದಾರ್ಚನೆಯಂ ಗೈದ. ಮುನಿ ಜನರ ಪಾಲಿಗೂ ಪುಣ್ಯವಿಲ್ಲ. ರಾಮ ಸಹಜದಿಂ ಶ್ರೀರಾಮಂಗೆ ಸಹಜಾತರಾಗಿ ಜನಿಸಿ. ಸಹಜದಿಂ ಶ್ರೀರಾಮಂಗೆ ಸಹಜಾತರಾಗಿ ಜನಿಸಿ. ಸಹಕರಿಸಿದೆ ಮಗೋ ಪುಣ್ಯವಿಲ್ಲ. ರಾಮ ಕಾಡು ಮರವನ್ನು ಕಡಿದು ಕಾಲಿ ತುಳಿದು ಪಾಡುಪಡುತ್ತಿರ್ಪರು. ನಡೆತನವ ಕೈಗೊಂಡು ರಾರಾಜಿಸುವ. ನಾಡಿ ನುಡೆತನವ ಕೈಗೊಂಡು ರಾರಾಜಿಸುವ. ಈ ಜೋಡಿಗೊದಗಿದ ಪುಣ್ಯ ಕೆಡೆ ಉಂಟೆ ಜಗದೀ. ಪವನ ಪರಂಧಾಮ ಶ್ರೀರಾಮ, ಪವನ ಪರಂಧಾಮ ಶ್ರೀರಾಮ. ರಘುವಂಶ ಸೋಮ ನಿನ ಮಣಿಲ ನಾಮ. ರಘುವಂಶ ಸೋಮ ನಿನ ಮಣಿಲ ನಾಮ.
ಪಾಲಿಪ ಜನನಿಧಿ ಸೋಮ ಕಾದಿರುವ ಬಾರೋ ಕಾದಿರುವ ಬಾರೋ ಕಾದಿರುವ ಬಾರೋ ಕಾದಿರುವ ಬಾರೋ ಸೀತಾರಾಮ ಸೀತಾರಾಮ ಪವನ ಪರಂಧಾಮ ಶ್ರೀರಾಮ ಶ್ರೀರಾಮ ಲಕ್ಷ್ಮಣ, ಭರತನ ಸೋದರ ಪ್ರೇಮವನ್ನು ನೋಡಿದೆಯಾ? ಅಣ್ಣ, ದುಡುಕಿನಿಂದ ಆಡಿದ ಮಾತಿಗೆ ನನ್ನನ್ನು ಮನ್ನಿಸು ಅಣ್ಣ. ಸೀತಾ, ಲಕ್ಷ್ಮಣ, ಅಣ್ಣ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವರು. ಆದ್ದರಿಂದ ಆ ದಂಡಕಾರ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಹಾಗೇ ಆಗಲಿ ಅಣ್ಣ.